ಸ್ವಲ್ಪ ಮಾತಾಡ್ಬೇಡ್ರಿ ತೋರಿ ಮೇಡಮ್ ಹೇಳ್ಕ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಬೈರನಕಳ್ಳಿ ಗ್ರಾಮದಲ್ಲಿದ್ದೇವೆ. ಇಲ್ಲೊಬ್ಬರು ಪ್ರಗತಿಪರ ರೈತರು ಆ ಚಿಲ್ಲಿ ಪ್ಲಾಟಿನ ತೋಟದಲ್ಲಿದ್ದೇವೆ. ಅವರು ಒಂದು ಡಾಕ್ಟರ್ ಸಾಲ ಹಾಕಿ ಪ್ಲಾಟ್ ಬೆಳೆದಿದ್ದಾರೆ. ಅವರ ಒಂದು ತೋಟದಲ್ಲಿದ್ದೇವೆ. ಈ ಒಂದು ನಾವು ನೇರ ಪ್ರಸಾರಕ್ಕೆ ನಮ್ಮ ಕೊಪ್ಪಳ ಮೈಕ್ರೋಬಿ ಸಂಸ್ಥೆಯ ಕೊಪ್ಪಳ ಜಿಲ್ಲೆಗೆ ಸಾಯಿಲ್ ರೀಜನರೇಟಿವ್ ಆಫೀಸರ್ ಆಗಿರ್ತಕ್ಕಂಥ ಸಹನಾ ಪಾಟೀಲ್ ಮೇಡಮ್ ಅವರು ಇದ್ದಾರೆ. ಮತ್ತು ನಮ್ಮ ಇಲ್ಲಿ ರೈತರು ಇದ್ದಾರೆ. ಆ ರೈತರನ್ನ ಪರಿಚಯ ಮಾಡ್ಕೊಂಡು ಆ ರೈತರ ಮಾತಿನಲ್ಲಿ ಈ ಬೆಳೆಯ ಅನುಭವವನ್ನು ಕೇಳೋಣ. ಯಾವ ರೀತಿ ಬೆಳೆದಿದ್ದಾರೆ ಇವರು. 4-5 ವರ್ಷದಿಂದ ನಮ್ಮ ಡಾಕ್ಟರ್ ಸಾಲ ಹಾಕಿ ಬೆಳೀತಾ ಇದ್ದಾರೆ. ಸಾವಯವ ಕೃಷಿ ಒಳಗೆ ಚೆನ್ನಾಗಿ ಇಳುವರಿ ತೆಗೆದಿದ್ದಾರೆ. ಆ ರೈತನ ಪರಿಚಯ ಮಾಡ್ಕೊಂಡು ಆ ರೈತರ ಮಾತಿನಲ್ಲಿ ಇವತ್ತು ಈ ಬೆಳೆಯ ಬಗ್ಗೆ ಅನುಭವವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ? ನಮ್ಮ ಹೆಸರು ಭೀಮಪ್ಪ. ಭೀಮಪ್ಪ ಸರ. ಯಾವ ಊರು ಸರ್? ಬೈರನಕಳ್ಳಿ ಸರ್. ಸರ್ ಈಗ ಚಿಲ್ಲಿ ಪ್ಲಾಟ್ ಚೆನ್ನಾಗಿ ಬೆಳೆದ ನಿಮ್ಮ ಹತ್ರ ಬೆಳತ್ತಾರೆ ಗಿಡರೇ. ಇದಕ್ಕೆ ಏನು ಹಾಕಿ ಬೆಳೆಸಿರಿ ಸರ್? ಹೆಂಗೆ ಇಷ್ಟೆಲ್ಲ ಬೆಳಿಬೇಕಾರೆ ಸರ್? ಡಾಕ್ಟರ್ ಸೈಲ್ ಹಾಕಿ ಬೆಳೆಸಿದ್ರು. ಡಾಕ್ಟರ್ ಸಾಲ ಹಾಕಿದೆ ಸರ್. ಈಗ ಯೂಸ್ ಇಲ್ರಿ. ಹಾಂ ಸರ್, ಅದೆಲ್ಲ ನೀವು ಕೊಟ್ಟಿದ್ದ ಹಾಕಿ ಬೆಳೆಸಿದ್ರಿ. ಎಷ್ಟು ವರ್ಷ ಸರ್ ಹಾಕಿ ಇದು ಮಾಡಕ್ಕೆ? 4-5 ವರ್ಷ ಆತ್ರಿ. 5ನೇ ವರ್ಷ. 5 ವರ್ಷ ಆತನ್ರಿ. ಈಗ 4 ವರ್ಷದಿಂದ ಬೆಳೆಸಿರಿ ಸರ್. ಹಿಂದೆ ನಿಮ್ಗೆ ಆ ಬೆಳೆ ಇದು ಏನು ಅನುಭವ ಹೆಂಗೆ ಬಾ ಸರ್? ಅದಕ್ಕೆ ಡಿಫ್ರೆನ್ಸ್ ಅಂದ್ರೆ ಏನ್ರಿ, ಈಗ ಕೆಮಿಕಲ್ಗೆ ಇದಕ್ಕಂದ್ರೆ ಒಂದು 10-15-20 kg ವರೆಗೆ ಜಾಸ್ತಿ ಬೀಜ ಜಾಸ್ತಿ ಬರ್ತೈತ್ರಿ. ಬೀಜ ಕಪ್ಪಾಗಲ್ಲ. ಇದು ಹೈಟ್ ಇದು ಬರ್ತಾ ಮಗ್ಗಿನ ದಪ್ಪ ಬರ್ತದ. ಎಲ್ಲ ಚೆನ್ನಾಗಿ ಬರ್ತದೆ. ಫಸ್ಟ್ ಸ್ಟಾರ್ಟಿಂಗ್ ಬೆಳೆಸಿದ ವರ್ಷ ನಿಮ್ಗೆ ಅನುಭವ ಅದ್ರದ್ದು ಐತ್ರಿ. ಅದ ಚೋಲೆ ವರ್ಷ ಕೊಟ್ಟಿರಲ್ರಿ, ಅವಾಗಲಿಂದನ ನಮಗೆ ಕಂಟಿನ್ಯೂ ಮಾಡ್ಕೊಂತ ಅನುಭವ ಆಗೈತಲ್ಲ. ನಾವ್ ಅದನ್ನ ಕೊಟ್ಕೊಂತ ಹೋಗ್ತೀವಿ. ಕೆಮಿಕಲ್ ಯೂಸ್ ಕಮ್ಮಿ ಮಾಡ್ಬಿಡ್ರಿ ಈಗ. ಹೀಗಾಗಿ ಕೆಮಿಕಲ್ ಇಲ್ದಕ್ಕ ಈ ತರ ಬೆಳೆದತ್ರಿ. ಅದು ಖರ್ಚಿನಾಗ ಏನ್ ಅನ್ಸ ಸರ್ ಡಾಕ್ಟರ್ ಸಾಲ ಹಾಕೋದಕ್ಕೆ? ಖರ್ಚು ಕಮ್ಮಿ ಆಗ್ತತ್ರಿ. ಅದು 250 ಹಿಂಗ ಇರ್ತತ್ರಿ ಕೆಜಿ. ಅದು ಬಿಟ್ರು ಒಂದು ರೋಗ ಅಂಬರಾಕತೈತ್ರಿ. ಏನು ಡ್ರಿಪ್ ಗೊಬ್ಬರ? ಡ್ರಿಪ್ ಗೊಬ್ಬರ ಇಲ್ಲ ಬೂದಿ ಯಾವ್ದಾರ ಒಂದು ಕೊತ್ತು ತಂದು ಬಿಡ್ತದ್ರಿ. ಎಲ್ಲ ನೆತ್ತಿ ಉಳಕ ಬಂದ್ಬಿಡ್ತಾ ಕರೆ ಇದು ಬೆಳೆ ಮಟ್ಟ ಬಂದ್ಬಿಡುತ್ತೆ. ಅದನ್ನ ಹೆಚ್ಚಾಗಿ ನಾವು ಯೂಸ್ ಮಾಡ್ಕೊಂತ ಬಂದಾಗಲ್ಲ ಹಂಗ ಬಂದು ಈಗ ನಿಮ್ ಕೊಟ್ಟಾಗಿದ್ದ ಈಗ ನಿಮ್ ಡಾಕ್ಟರ್ ಸಾಲ ಹಾಕಿರೋದ್ರಿಂದ ಏನು ನಿಮ್ಗೆ ಮುಟ್ರಿ ಗಿಟ್ರಿ ಏನು ಅಷ್ಟು ಅಟ್ಯಾಕ್ ಆಗಿಲ್ಲ ಸರ್? ಮುಟ್ರಿಲ್ಲ. ಮುಟ್ರಿಲ್ಲ ಏನಿಲ್ಲ. ಮುಟ್ರಿಲ್ರಿ. ಈಗ ಕ್ರಾಸಿಂಗ್ ಚಾರ್ ಮಾಡಿ ಎಷ್ಟು ದಿನ ಸರ್ ನೀವು? 5 ದಿನ ಆಯ್ತು. ಇಷ್ಟು ಕಾಯಿ ಬಂದೈತ್ರಿ ಈಗ? 5 ದಿವಸ ಸರ್. ಚೆನ್ನಾಗಿ ಒಳ್ಳೆ ಬೆಳೆ ಬಾರಿಸ್ಬಿಡ್ರಿ ಸರ್. ಒಂದು 20 ದಿವಸದಿಂದ ಬಂದಿದ್ದೆ ನಾವು ಇಲ್ಲಿ. ಅದಕ್ಕೆ ಅವತ್ತು PH ನಾವು ನಿಮ್ಮ ಹೊಲ್ದಾಗ ಇಷ್ಟೆಲ್ಲ ಬೆಳೆ ಬರ್ಬೇಕಾ ಕಾರಣ ಏನು ಸರ? ಮಣ್ಣಿನೊಳಗೆ ಏನು ಬದಲಾವಣೆ ಆಗೈತಿ ಅನ್ನೋದು ನಮ್ಮ ಸಾಯಿಲ್ ರೀಜನರೇಟಿವ್ ಆಫೀಸರ್ ಸಹನಾ ಮೇಡಮ್ ಅವರು ಈ ನಿಮಗೆ ಇದು ವೈಜ್ಞಾನಿಕವಾಗಿ ಹೇಳ್ತಾರೆ ಸರ್. ಈಗ ನೀವು ಬರೀ ಡಾಕ್ಟರ್ ಸಾಲ ಹಾಕಿವಿ ಚೆನ್ನಾಗಿ ಬಂತಂತ ನಿಮ್ಮ ಅಭಿಪ್ರಾಯ ಸರ್. ಆದ್ರೆ ಡಾಕ್ಟರ್ ಸಾಲ ಹಾಕಿಂದ ಮಣ್ಣಿನೊಳಗೆ ಏನು ಬದಲಾವಣೆ ಆಗತ್ತಾ? ಆ ಬದಲಾವಣೆಯಿಂದ ಗಿಡಗಳು ಹೆಂಗ ಬೆಳಿತೈತಿ? ಹಾಕಿದ ಮೇಲೆ ಮಿದು ಬರ್ತತ್ರಿ. ಮಣ್ಣು ಗಟ್ಟಿ ಆಗಿಬಿಟ್ಟವ್ರಿ. ಮಾಡಿ ಅದು ಎಲ್ಲ ಮಿದು ಆಗಿಬಿಡ್ತತ್ರಿ. ಡಾಕ್ಟರ್ ಸಾಲ ಹಾಕಿ ಮಿದು ಬಂದ್ಬಿಡ್ತದೆ. ಆ ಮಿದು ಆಗಕ್ಕೆ ಕಾರಣ ಏನನ್ನೋದು ನಮ್ಮ ಸಹನಾ ಮೇಡಮ್ ಅವರು ಹೇಳ್ತಾರೆ. ಅದನ್ನು ವೈಜ್ಞಾನಿಕವಾಗಿ ಏನೋ ಅದು PH ಚೆಕ್ ಮಾಡಿದ್ವಿ ನಾವು. ಒಂದು 25 ದಿವಸ ನಾವು ಡಾಕ್ಟರ್ ಸಾಲ ಹಾಕಿದ ಮೊದಲು ಬಂದಿದ್ದೀವಿ ಸಣ್ಣದಿದ್ದಾಗ. ಅವತ್ತು 4.5 ಇರುತ್ತೆ ಸರ್ PH. ಇವಾಗ ಎಷ್ಟೈತೆ ಅನ್ನೋದು ನೋಡೋಣ್ರಿ. ಚೆಕ್ ಮಾಡಿದ್ರಿ ಮೇಡಮ್? ನಮಸ್ಕಾರ ರೈತ ಬಾಂಧವರೇ. ಚಿಲ್ಲಿ ಫೀಲ್ಡ್ ಅಲ್ಲಿ ನೋಡಿದ್ವಿ ಇಷ್ಟೆಲ್ಲ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಅಂತಂದ್ರು, ಇಳುವರಿನೂ ಚೆನ್ನಾಗಿ ಬಂದೈತೆ ಅಂತಂದ್ರು, ಮತ್ತೆ ಬೀಜದ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಅಂತಂದು ಎಲ್ಲ ಹೇಳಿದ್ರು ರೈತರು. ಇದಕ್ಕೆಲ್ಲ ಸೈಂಟಿಫಿಕ್ ಆಗಿ ಸೈಂಟಿಸ್ಟ್ ಏನ್ ಹೇಳ್ತಾರೆ, ಏನ್ ಇದ್ರದ್ದು ರಿಲೇಟೆಡ್ ಅಂತ ನಾವ್ ಇವಾಗ ತಿಳ್ಕೊಳ್ಳೋಣ. ಮೇನ್ ಇಂಪಾರ್ಟೆಂಟ್ ಗಿಡ ಚೆನ್ನಾಗಿ ಬರ್ಬೇಕಂತಂದ್ರೆ ಮಣ್ಣು ಚೆನ್ನಾಗಿರ್ಬೇಕಲ್ವಾ, ಮಣ್ಣು ಫಲವತ್ತತೆ ಆಗಿರ್ಬೇಕು. ಆಮೇಲೆ ಅದರಲ್ಲಿ ಏನ್ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಸಾಯಿಲ್ PH ಅಥವಾ ಮಣ್ಣಿನ ರಸಸಾರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಮಣ್ಣಿನ ರಸಸಾರ ಎಷ್ಟಿತ್ತಂದ್ರೆ ನಮ್ದು ಈ ತರ ಬೆಳವಣಿಗೆ ಬರುತ್ತೆ, ಗಿಡ ಬೀಜದ ಕ್ವಾಲಿಟಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಮಣ್ಣಿನ ರಸಸಾರ 6.5ರಿಂದ 7.5 ಒಳಗಡೆ ಇರಬೇಕು. ಇದಕ್ಕೇನಂತೀವಿ ತಟಸ್ಥವಾದ ಮಣ್ಣಿನ ರಸಸಾರ ಅಂತಂದು ಹೇಳ್ಬೋದು. ಈ ತಟಸ್ಥವಾದ ಮಣ್ಣಿನ ರಸಸಾರದಲ್ಲಿ ಏನಿರುತ್ತಂತಂದ್ರೆ ನೀವಿಲ್ಲಿ ನೋಡ್ಬೋದು, ಇವ್ರದ್ದು ಇವಾಗ ಇಲ್ಲಿ ಸಾಯಿಲ್ PH ಎಷ್ಟಿದೆ? 7.5 ಇದೆ ಅಲ್ವಾ? 7.5 ಇದೆ. 7.5 ಅಂತಂದ್ರೆ ಮಣ್ಣಿನ ರಸಸಾರ ತಟಸ್ಥವಾಗಿದೆ ಅಂತ ಅರ್ಥ. ಈ ತಟಸ್ಥವಾದ ಮಣ್ಣಿನ ರಸಸಾರದಲ್ಲಿ ಏನಾಗುತ್ತಂತಂದ್ರೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮಣ್ಣು ಮೃದು ಆಗುತ್ತೆ ಮೇನು. ಇವಾಗ ನೀವು ನೋಡ್ಬೋದು, ಇವಾಗ ಇಲ್ಲಿ ಮಣ್ಣೆಲ್ಲ ಎಷ್ಟೇ ಅಗುದ್ರೂ ಎಷ್ಟು ಮಣ್ಣು ಮೃದುವಾಗಿನೂ ಇದೆ,
ಆಮೇಲೆ ಈಗ ನೋಡ್ರಿ ಬೇರೆ ನೋಡ್ರಿ ಬೇರೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರ ಬಿಳಿ ಬೇರುಗಳು ಇಲ್ಲಿ ನೋಡ್ಬೋದು. ಜಸ್ಟ್ ಹಿಂಗ್ ಮೇಲೆ ಶೀಟ್ ಎತ್ತಿದ್ರೆ ಸಾಕು ಎಷ್ಟೊಂದ್ ಬಿಳಿ ಬೇರುಗಳು ಕಾಣಿಸ್ತಿದಾವ್ ನಿಮ್ಗೆ. ಸೊ ಈ ಬಿಳಿ ಬೇರಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಗೆ ಇಲ್ಲಿ ಮೈಸೀಲಿಯಂ ಅಂತ ಇರುತ್ತೆ. ಬಿಳಿ ಬೇರಲ್ಲಿ ಅಂದ್ರೆ ರೂಟ್ಸ್ ಹತ್ರ ಮೈಸೀಲಿಯಂ ಗ್ರೋತ್ ಆಗಿರುತ್ತೆ ಫಂಗೈದು. ಈ ಮೈಸೀಲಿಯಂ ರೂಟ್ ಹೇರ್ಸ್ ಏನಿರುತ್ತಲ್ವಾ ಅದು ಏನ್ ಮಾಡುತ್ತೆ ಅಂತಂದ್ರೆ ನಿಮ್ದು ಮಣ್ಣಿನಲ್ಲಿ ಏನೇ ಪೋಷಕಾಂಶ ಕೊಟ್ಟರು ತಗೊಳ್ಳುವಂತ ಶಕ್ತಿ ಇರುತ್ತೆ. ಮತ್ತೆ ಮಣ್ಣಿನಲ್ಲಿ ನೀರಿನ ಹಿಡಿತ ಶಕ್ತಿನೂ ಜಾಸ್ತಿ ಮಾಡಿಸುತ್ತೆ ಈ ತರ ಮಣ್ಣು ಚೆನ್ನಾಗಾಯ್ತಂದ್ರೆ. ಸೊ ಮೇನ್ ಇಂಪಾರ್ಟೆಂಟ್ ರೂಟ್ ಡೆವಲಪ್ಮೆಂಟ್ ಆಗಿರ್ಬೇಕು. ಇವಾಗ ನೋಡಿ ನೀವು ಇದ್ರಲ್ಲಿ ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಈ ತರ ರೂಟ್ಸ್ ಬೆಳವಣಿಗೆ ಆಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ನಮ್ದು ಮೈಕ್ರೋಬಿಯಲ್ ಗ್ರೋತ್ ಆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಅಂತಂದ್ ಹೇಳ್ಬೋದು. ಇದ್ರಲ್ಲಿ ಏನಂತಂದ್ರೆ ಇವಾಗ ಮೈಕ್ರೋಬಿಯಲ್ ಆಕ್ಟಿವಿಟಿ ಅಥವಾ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆದಷ್ಟು ಮಣ್ಣು ಮೃದು ಆಗುತ್ತೆ. ಆಮೇಲೆ ಮಣ್ಣು ಮೃದು ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ ಬೇರುಗಳಿಗೆ ಏನೇ ಬೇಕಾಗಿರೋ ಪೋಷಕಾಂಶನೂ ಸಿಗುತ್ತೆ. ಅದರಿಂದ ನಿಮ್ದು ಬೇರು ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಅಂತಂದ್ ಹೇಳ್ಬೋದು. ಆಮೇಲೆ ಎರೆಹುಳುಗಳು ಇರ್ತವೆ ಇಂತ ಮೃದುವಾದ ಮಣ್ಣಲ್ಲೆಲ್ಲ ನೀವು ನೋಡ್ಬೋದು. ಹಾ ಸರ್ ಎರೆಹುಳು ನೋಡಿದ್ರಲ್ಲ ಸರ್ ನೀವು? ಎರೆಹುಳುನು ನೋಡಿದ್ದೀರಾ? ಈಗ ನೀವು ಈ ತರ ಎಲ್ಲ ಬೇರೆ ಇಷ್ಟು ಬೆಳವಣಿಗೆ ಆಗಿದೆ ಅಲ್ಲ, ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈಗ? ಅದೇ ರೀ, ಈಗ ನೋಡ್ರಿ ಈ ತರ ಬೇರೆಲ್ಲ ಇಷ್ಟು ಬೆಳವಣಿಗೆ ಆಗಿರೋದ್ರಿಂದ ಹಸಿರು ಎಲೆಯನ್ನು ನೋಡ್ಬೋದು ನೀವು. ಮೇಡಮ್ ಈಗ ಇದು ಸೀಡ್ಸ್ ಪ್ಲಾಟ್ ಇಂದ್ರಿ ಇದೇ ಅಂದ್ರೆ ಮುಂದೆ ಬಿತ್ತನೆ ಬೀಜಕ್ಕೆ ಹೋಗುತ್ತಿರದು. ಬೀಜದ ಈಗೇನು ಕ್ರಾಸಿಂಗ್ ಮಾಡೋದು ಕಾಯಿ ಇದ್ದಲ್ರದ ಈ ಕಾಯಿ ಮುಂದೆ ಬಿತ್ತನೆಗೆ ಹೋಗುತ್ತಿರದು. ಈಗ ಒಂದು pH ನ್ಯೂಟ್ರಲ್ ಇರೋಂತ ಮಣ್ಣಿನೊಳಗ್ರೆ ಇವತ್ತು ಕೊಡೋದು pH ನ್ಯೂಟ್ರಲ್ ಇರೋಂತ ಮಣ್ಣಿನೊಳಗೆ ನಾವು ಏನು ಸೀಡ್ಸ್ ಬೆಳೆದಿರಂತಂದ್ರೆ ಅದು ಬೀಜ ಮೊಳಕೆ ಚೆನ್ನಾಗಿ ಬರ್ತಾರ ಸರ್. ಈಗ ನೋಡ್ರಿ ಈಗ pH ಎಷ್ಟು ಅಂತಂದ್ ಹೇಳಿದ್ವಿ 7.5 ಅಂತ ನಾವು pH ಬಗ್ಗೆ ಇವಾಗ ತೋರಿಸಿದ್ವಿ ನಿಮಗೆ ಲೈವ್ ಅಲ್ಲೇನೆ ನೋಡಿದ್ರಿ ನೀವು. ಸೊ ಇವಾಗ ನ್ಯೂಟ್ರಲ್ ಆಗಿರೋ ಮಣ್ಣಿನ pH ಇಂದ ಏನಾಗುತ್ತೆ ಅಂತಂದ್ರೆ ಈ ತರ ಎಲ್ಲ ಇಂಪ್ರೂವ್ಮೆಂಟ್ಸ್ ನೋಡಿದ್ವಿ. ಮಣ್ಣೊಳಗೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ನೋಡಿದ್ವಿ. ಇದರಿಂದ ಏನಾಯ್ತು, ಗಿಡದ ಬೆಳವಣಿಗೆ ಚೆನ್ನಾಗಾಯ್ತು. ಸೊ ಗಿಡ ಬೆಳವಣಿಗೆ ಚೆನ್ನಾಗಾಯ್ತು, ಕಾಯಿ ಸೆಟ್ಟಿಂಗು ಚೆನ್ನಾಗಾಗ್ತಿದೆ. 5 ದಿವಸ ಆಯ್ತಂತೆ ಇವ್ರು ಕ್ರಾಸಿಂಗ್ ಮಾಡ್ಬಿಟ್ಟು ಕಾಯಿ ಸೆಟ್ಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರಲ್ಲಿ. ಈಗ ನಾವು ಸಾವಯವದಲ್ಲೇನೆ ನಾವು ಬೆಳೆದ್ರೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಕ್ವಾಲಿಟಿ ಇರೋ ಸೀಡ್ಸ್ ಸಿಗುತ್ತೆ ಮುಂದೆ ಅಲ್ವಾ. ಕ್ವಾಲಿಟಿ ಇರೋ ಸೀಡ್ಸ್ ಸಿಕ್ತಂದ್ರೆ ಏನಾಗುತ್ತೆ, ನಾವು ನೆಕ್ಸ್ಟ್ ಬೀಜನ್ ತಗೊಂಡು ಬಿತ್ತನೆ ಮಾಡಿದ್ರು ಯಾವ್ದೇ ಸೀಡ್ಸ್ ಕೂಡ ಫೇಲ್ ಆಗೋದಿಲ್ಲ, ಹೌದಾ. ಆಮೇಲೆ ಸೀಡ್ಸ್ ಫೇಲ್ ಆಗದೆ ಇದ್ರು ಅಂದ್ರೆ ಎಲ್ಲ ಸೀಡ್ಸ್ ಜರ್ಮಿನೇಟ್ ಕರೆಕ್ಟ್ ಆಗಿ ಆಗುತ್ತೆ ಅಂತ ಅರ್ಥ. ಆಮೇಲೆ ಮುಂದೆ ಅದ್ರದ್ದು ಬೆಳವಣಿಗೆನು ಚೆನ್ನಾಗಾಗುತ್ತೆ. ಆಮೇಲೆ ಮತ್ತೆ ಅದ್ರಲ್ಲಿನ ಇಳುವರಿನೂ ಚೆನ್ನಾಗಿ ಬರುತ್ತೆ ಅಂತ ನಾವ್ ಹೇಳ್ತೀವಿ. ಇವ್ರು ಏನ್ ಹೇಳಿದ್ರೆ ಬೀಜ ಈಗ ನಾವು ಡಾಕ್ಟರ್ ಸಲ ಹಾಕಿರೋದ್ರಿಂದ ಬೀಜ ಒಟ್ಟ ಕಪ್ ಬರಲ್ಲ ಅಂದ್ರೆ ಬರೀ ವೈಟ್ ಬರ್ತಂದ್ರೆ ಆ ವೈಟ್ ಬರ್ತಂದ್ರೆ ಗಿಡಗಳ ಬೀಜಗಳ ಪಪ್ಪು ಚೆನ್ನಾಗಿ ಬೆಳೆದೈತಿ, ತೂಕ ಚೆನ್ನಾಗಿ ಬರುತ್ತೆ. ಆದ್ರೆ ಆ ಬೀಜ ನಾಟಿಯಿಂದ ಆ ಬೀಜನೂ ಒಳ್ಳೆ ಕ್ವಾಲಿಟಿ ನಾಟಿಗೆ ಬರ್ತದೆ ಸರ್. ಆ ಬೀಜದ ಆ ಒಂದು ಅನುಭವ ನಿಮ್ಗೆ ಕಂಡಿರಿ ಅಲ್ ಸರ್? ಅದು ಇದು ಡಾಕ್ಟರ್ ಸೈಲ್ ಹಾಕಿಲ್ಲಲ್ರಿ, ಬದಲ ಮಾಡಿವಲ್ರಿ, ಕಪ್ಪು ಬರ್ತದೆ ಬೀಜ, ಕಪ್ಪು ಬರ್ತೈತಿ. ಅದ್ರ ಇದ್ರೊಳಗ ಐತಲ್ರಿ ಇದ್ರೊಳಗ ಇದು ಮುಂದ್ಗಡೆ ಇರೋದು ಕಪ್ಪು ಬರ್ತದೆ. ಕಾಯಿ ಕಪ್ಪು ಬರ್ತದೇನ್ರಿ? ಮುಂದನ ಕಾಯಿ ಬರಲ್ಲ, ಬೀಜ ಕಪ್ಪು ಬರ್ತದೆ. ಬೀಜ ಬರ್ತದೆ ಈ ಕಡೆ ಇಲ್ಲಿವರೆಗೆ ಬರ್ತದೆ ಕಾಯಿ, ಉದ್ದ ಬರ್ತದೆ ಬಿಡ್ರಿ. 5 ದಿವಸ ಆಯ್ತೇನೆ ಅಷ್ಟು ಮ್ಯಾಗ ಬೆಳಗಿರ್ತದೆ. ಇಲ್ಲಿ ಮುಂದೇನು ತೆಳ್ಳಗ ಬೀಜ ಬರ್ತದೆ, ಅದು ವೈಟ್ ಆಗಿಬಿಡ್ತದೆ, ಇದು ಕಪ್ಪಾಗಿಬಿಡ್ತದೆ. ಕಪ್ಪಾಗ್ಬಿಡುತ್ತೆ ಬೀಜ. ಈಗ ನಾವು ಕಲ್ತ್ ಹಾಕ್ಸ್ಬೇಕಲ್ರಿ, ಆದಾಗ ಅದು ಕಪ್ಪು ಬೀಜ ನಾವು ಎಲ್ಲ ಖರ್ಚು ಮಾಡಕ ಅಲ್ಲಿ ಆಸ್ ಮಾಡಕ ಕಂಡಪಡ ಖರ್ಚು 15,000 ಖರ್ಚು ಮಾಡಿವ್ರಿ. ಮತ್ತೆ 15,000 ಉಳಿತಾಯ ಆಗತ್ತೆ. ಮತ್ತೆ ಇದ್ರಾಗ 15,000 ಖರ್ಚು ಮಾಡಿವ್ರಿ ಆಯಾಕ್ರಿ. ಈಗ ಇದ್ರ ಬೀಜ ಒಟ್ಟ ಒಂದು ಬೀಜ ಕಪ್ಪು ಬರಲ್ಲ. ಕಪ್ಪು ಬರಲ್ಲ, ಕಮ್ಮಿ ಆಗುತ್ತೆ. ಯಾಕೆ ಕಪ್ಪು ಬರಲ್ಲ ಅಂದ್ರೆ ಅದೇ ರೀ ಮೇಡಮ್ ಅವ್ರು ಹೇಳ್ದಂಗ ವೈಟ್ ರೂಟ್ ಚೆನ್ನಾಗಿರ್ತಾರೆ, ಬಿಳಿ ಬೇರುಗಳ ಅಭಿವೃದ್ಧಿ ಆಗಿಂದ ಸರಿಯಾಗಿ ಪೋಷಕಾಂಶಗಳು ಕಾಯಿ ಹೋಗುತ್ತಿರ. ಅದು ಇಲ್ಲಿವರೆಗೆ ಬರ್ತೈತೆ, ಇಲ್ಲಿವರೆಗೆ ಬರ್ತಲ್ಲ, ಇದೆಲ್ಲ ವೈಟ್ ಇರ್ತೈತಿ. ಇದು ಮುಂದೆ ಒಂದು 10 ಬೀಜ ಇರ್ತೈತಲ್ಲ, ಸಣ್ಣ ಬಂದಿರ್ತಲ್ರಿ, ಅದು ಕಪ್ಪು ಬಂದಿರ್ತೈತಿ. ಈಗ ಅದಕ್ಕೆ ಇದ್ರ ಮೇಲೆ ಸ್ಪ್ರೇ ಮಾಡಿಬಿಟ್ರೆ ಕಪ್ಪು ಬರಲ್ಲ, ಹೋಗಿ ಬರ್ತದೆ. ಹಿಂಗಾಗಿ ಒಟ್ಟ ನಿಮಗೆ ಡಾಕ್ಟರ್ ಸಲ ಹಾಕೋದ್ರಿಂದ ಖುಷಿ ಐತಿ ಸರ್? ಖುಷಿ ಐತಿ. ಈಗ ಬೇರೆ ರೈತರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತಾರೆ ಸರ್ ನೀವು ಡಾಕ್ಟರ್ ಸಲ ಹಾಕ? ನಾವಂತೂ ಮತ್ತೆ ಈಗ ನಾವು ಬೆಳೆದಿದ್ದು ವರ್ಷ ಅಂತ ನೋಡ್ಕೊಂತ ಮಾಡ್ತೀವಿ. ಈಗ ಒಳ್ಳೆ ರೈತ ಹೊಂಟಂದ್ರೆ ನಾವು ಹೇಳ್ಬೇಕು, ಬೇರೆ ರೈತರು ಮಾಡ್ಬೋದು ಮಾಡ್ಬೋದು. ನೀವೀಗ ಇದನ್ನ ಗೊಬ್ಬರ ಬಾಳ ಕಡಿಮೆ ಬಳಸ್ತಾರೆ ಈಗ ರಾಸಾಯನಿಕ? ಬಾಳ ಬಿಡಾಗಲ್ಲ ನಾವು. ಡ್ರಿಪ್ ಗೊಬ್ಬರ ಕೊಟ್ಟಿಲ್ರಿ ನಾವು ಬಾಳ, ಕೊಡಂಗಿಲ್ಲ. ಈಗ ಡ್ರಿಪ್ ಇಂದ ಪ್ರಾಬ್ಲಮ್ ಆಗಿಬಿಟ್ಟತ್ರಿ, ಅದು ನೆತ್ತಿ ಬಂದ್ ಬರ್ತೈತಿ. ನಾವ್ ಹೆಂಗ್ ಕೊಡ್ತೀವಿ, ಡ್ರಿಪ್ ಜೋರಾಗಿ ಕೊಡ್ತೀವಲ್ಲ, ಇದಕ್ಕೆ ಕುತ್ತ ಬಂದ್ ಬರ್ತೀವಿ. ಈಗ ಎಲ್ಲಾ ರೈತರು ಬರೀ ಡ್ರಿಪ್ ಗೊಬ್ಬರ ಮೇಲೆ ಅದಾರ ಮೇಡಮ್. ಹಿಂಗ್ ಬಂದ್ ಇನ್ನ ಚಿಗುರಿ ಹಂಗ ಐತಿ. ಆ ಡ್ರಿಪ್ ಹೊಡೆದ್ ಬಿಡ್ರಿ ನೀವು, ಡ್ರಿಪ್ ಗೊಬ್ಬರ ಅದು ಇದ್ ಮಾಡ್ಕಿ ಹಿಂಗ್ ಕಣ್ಣು ಮುಚ್ಕೊಂತ ಬಂದ
ಬಂದ್ಬಿಡು. ಮತ್ತೇನಾಗಲ್ಲ. ಅದು ಯಾಕಂದ್ರೆ ಸರ ನೀವು ಡ್ರಿಪ್ ಗೊಬ್ಬರ ಕೊಡೋದ್ರಿಂದ ಈಗ ಹಂಗಾಗಿ ನಾವು ಹುಳುಗಳಿಗೆ ಎಲಿಗಳು ಟೇಸ್ಟ್ ಆಗ್ತಾವ್ರಿ. ಎಲಿಗಳು ಆಹಾರ ಟೇಸ್ಟ್ ಆಗುತ್ತೆ ಅದಕ್ಕೆ ಹುಳುಗಳಿಗೆ ಜಾಸ್ತಿ ಇರ್ತೈತಿ. ಈಗ ನೀವು ಸಾವಯವ ಕೃಷಿ ಮಾಡೋದ್ರಿಂದ ಡಾಕ್ಟರ್ ಸಲಹೆ ಮಾಡೋದ್ರಿಂದ ಗಿಡಗಳ ಟೇಸ್ಟ್ ಚೇಂಜ್ ಆಗುತ್ತೆ ಸರ್ ಹುಳುಗಳು ತಿನ್ನಕ. ಇದು ಹುಳುಗಳು ಇದ್ರೂ ತಿನ್ನಲ್ಲ ಇದನ್ನ. ಗೊಬ್ಬರ ಯೂಸ್ ಮಾಡಿಲ್ಲ ನೋಡ್ರಿ ಹೌದಲ್ರಿ? ಈ ವರ್ಷ ಕೊಟ್ಟಿಲ್ಲ ನೋಡ್ರಿ ಕೊಡಬಾರ್ದು ಅಂತೀವಿ ನಾವು. ಎಷ್ಟು ಎತ್ತರ ಬೆಳತ್ ಮತ್ತೆ ಡ್ರಿಪ್ ಗೊಬ್ಬರ ಒಂದ್ ಕಾಳು ಕೊಟ್ಟಿಲ್ಲ, ಬರೀ ಡಾಕ್ಟರ್ ಸಲ ಒಂದ್ ಕ್ಯಾನ್ ಕೊಟ್ರ ಅಷ್ಟೇ. ಪಾಕೆಟ್ ಗಡ್ಲೆ ತಂದಿ ನಾವು. ಹೌದಲ್ರಿ? 4,500 ಅದು ಒಂದು ಎಷ್ಟು ಕೆಜಿ ಇದ್ರಿ? ಅದು 25 kg. 4,500. ಇದು 5 ಲೀಟರ್ ಕ್ಯಾನ್ ಎಷ್ಟ್ರಿ? 20,000. ಇದು 2,000. 2,000 ಎಲ್ಲಿ ಡಬಲ್ ಆತ? ಬರೀ 5 ಲೀಟರ್ ಕ್ಯಾನ್ ಈ ಲೆವೆಲ್ ಬೆಳಿ ಬರ್ತೈತಲ್ರಿ? ಅದು ಒಂದೇ ಪ್ಯಾಕೆಟ್ ಬಿಡಲ್ಲ, 2-3 ಪ್ಯಾಕೆಟ್ ಯೂಸ್ ಮಾಡ್ತಿದ್ರು. ಓ, ಒಂದು 15,000 ಅಲ್ಲಿ ಬರೀ ಡ್ರಿಪ್ ಗೊಬ್ಬರ ಹೋಗ್ಬಿಡ್ತು. 2-3 ಪ್ಯಾಕೆಟ್ ರೀ. 19 ಬಂದ್ರಿ 1261 ಇವೆಲ್ಲ ಬೆಳಸವಂತ ಕೊಡ್ತಿದ್ರು, ತರಿಸ್ತಾರ ಅವ್ರು. ಆದ್ರೆ ಅವ್ರಿಗೆ ಏನ್ ಹೇಳ್ತಿಲ್ಲ, ತಂದಿವಿ ಹಾಕಿವಿ ಅಂತ ಹೇಳ್ಬಿಡ್ತೀವಿ. ಈಗ ನಮ್ಮದು ಏನೈತೆ ನೀವು ಡಾಕ್ಟರ್ ಸರ್ ಹಾಕಿ ಮಾಡ್ರಿ, ಒಳ್ಳೆ ಇಳುವರಿ ಮಾತಾಡ್ರಿ. ಕಂಪ್ನಿಯರಿಗೆ ಚೆನ್ನಾಗಿ ನಾಳೆ ಹೆಸರು ಬರ್ತಾರೆ. ಯೂಸ್ ಮಾಡಿಲ್ಲ ನೋಡಿ ಸರ್, ಅದೇ ನೀವು ಡ್ರಿಪ್ ಗೊಬ್ಬರ ಕೊಟ್ಟಿಲ್ಲ, ಡ್ರಿಪ್ಪಿಂಗ್ ಗೊಬ್ಬರ ಇನ್ನೇನ? ಕೊಟ್ಟಿದ್ರೆ ಒಂದ ಸೈಜ್ ತಿಪ್ಪಿ ಗೊಬ್ಬರ ಹಾಕ್ತಿವಿ ಸಾಲಿಗೆ. ಹಾ, ತಿಪ್ಪಿ ಗೊಬ್ಬರ ಹಾಕ್ಬೇಕ್ರಿ. ಸರ್ಕಾರ ಗೊಬ್ಬರ ಹಾಕೋದಕ್ಕಂತ ತಿಪ್ಪಿ ಗೊಬ್ಬರ ಹಾಕಿ ಡಾಕ್ಟರ್ ಸರ್ ಕೊಟ್ಬಿಟ್ಟು ಮುಯ್ತಿ. ಗಡ್ಡೆ ಮುಂದೆ ತಿಪ್ಪಿ ಗೊಬ್ಬರ ಹಾಕ್ತಾರೆ. ಇಲ್ಲ ಐತ್ ನೋಡ್ರಿ, ಕೆಡವಿವಲ್ಲ ಒಂದ್ ಗಾಡಿ ಕೆಡ್ಕೊಂಡಿರ್ತಾರೆ, ಮುಂದ್ ಹಾಕ್ಯಂದು ಇನ್ನು ಗಾಡಿ ಹೊಡ್ತೀವಿ. ಒಳ್ಳೆ ಮಾಹಿತಿ ಕೊಟ್ರಿ ಸರ್ ರೈತರಿಗೆ. ಈಗ ಸೀಡ್ಸ್ ಮಾಡಂತ ರೈತರು ನಿಮ್ಮ ಏನ್ ಅನುಭವ ಐತಲ್ರಿ, ಇನ್ ತಗೊಂಡ್ರ ಯಾರ ರೈತರಿಗೆ ಲಾಸ್ ಆಗಲ್ಲ ಸರ್? ನೋಡ್ರಿ ಬೇಕಾರೆ ಅದು ಇಲ್ಲ, ನಮ್ಗ ಡ್ರಿಪ್ ಒಟ್ಟ ತಂದ್ಕೊಟ್ಟಿಲ್ಲ. ಈ ವರ್ಷ ಒಂದು ಬ್ಯಾಗ್ ಕೂಡ ತಂದಿಲ್ಲ. ಮತ್ತೆ ವರ್ಷ ತರ್ತಿದ್ವಿ 3-4 ಬ್ಯಾಗ್ ಕಳೆದ ಗಳಿಸಿ ಒಂದು ಈಗ ಹಂತಕ್ ಬಂದಾಗ ರೋಗ ಬಂದ್ಬಿಡ. ವೈಟ್ ಮಟ್ಟ ಬಂದ್ಬಿಡ್ತಾರ. ಹೌದು, ಅದನ್ನ ಹೆಂಗ ನೀವು ಡ್ರಿಪ್ ಗೊಬ್ಬರ ಬಿಡ್ತಾರ? ನಾ ಎಲ್ಲರಿಗೂ ಹೇಳಿಲ್ರಿ, ನಮ್ಮ ಕಂಪ್ನಿಯವ್ರಿಗೆ ನಾ ಮಾತಾಡೀನಿ. ಅದು ಡ್ರಿಪ್ ಗೊಬ್ಬರ ಹೇಳ್ಬಾರ್ದು ನೀವು ಅಂತೀನಿ. ಇಲ್ಲ ತಿಪ್ಪಿ ಗೊಬ್ಬರ ಹೇಳ್ತಾರ. ಅದೇ ರೀ, ತಿಪ್ಪಿ ಗೊಬ್ಬರ ಹಾಕಿ ಡಾಕ್ಟರ್ ಸರ್ ಒಂದ್ ಕ್ಯಾನ್ ಪ್ಲಾಟಿ ಬಳಸ್ಕೊಂತವ್ರ ಯಾರ ರೈತರಿಗೆ ಲಾಸ್ ಆಗಿಲ್ಲ. ಕಂಪ್ನಿಯವ್ರಿಗೆ ಹೆಸರು ಬರ್ತಾರೆ, ಒಳ್ಳೆ ಕ್ವಾಲಿಟಿ ಬೀಜ ಬರ್ತೈತ್ರಿ. ಇಲ್ಲ ನೋಡ್ರಿ, ಇದಕ್ಕೆ ಈ ವರ್ಷ ಅಂತ ಯಾವ ಪ್ಲಾಟಿಗೆ ಯೂಸ್ ಮಾಡಿ ಕೊಟ್ಟಿಲ್ಲ. ಈಗ ಅದನ್ನ ನೀವು ಒಂದ್ಸಲ ಕೊಟ್ಟಿದ್ದ ಹಾಕ್ಯಂದ ಇದ್ ಮಾಡಿದ್ವಿ. 3 ಪ್ಲಾಟ್ ಅದ. ಇಲ್ಲ, ನಿಮ್ ಮಕ್ಕಳು ಬೆಟ್ಟ ಇದೆ ಮೊನ್ನೆ ಬಹಳ ಖುಷಿಯಾಗಿರೋದಿಲ್ರಿ. ನಾವು ಮೊನ್ನೆ 3 ಅದಾವ ಮೇಡಮ್. ಇದು ಒಂದ್ ಐತಿ, ಆ ಕಡೆ ಒಂದ್ ಐತ್ರಿ ಪ್ಲಾಟ್ ಅಲ್ಲಿ. ಆ ಕಡೆ ಅದು ಕೊಡ್ತೀವಿ. ಮೊನ್ನೆ ಚಲೋ ಮಗ್ಗಿ ಲೆಂತ್ ಬರ್ತಾರ, ಉದ್ದ ಜಾಸ್ತಿ ಬರ್ತೈತಿ ಡಾಕ್ಟರ್ ಸಲ ಅಂದ್ರೆ ಮೇಲೆ. ಈಗ ಡಾಕ್ಟರ್ ಸಲ ಸ್ಪ್ರೇ ಮಾಡಿಬಿಡ್ತಾರ 5 ಲೀಟರ್, ಅದನ್ನ ತಾಕಿ 100 ml ಸ್ಪ್ರೇ ಮಾಡಿಬಿಡ್ತಾರ. ಅದ್ ಏನಾಗತ್ರಿ, ಡಾಕ್ಟರ್ ಸರ್ ಮ್ಯಾಲ ಸ್ಪ್ರೇ ಮಾಡೋದ್ರಿಂದ ಇದು 3ರಿಂದ ಉದ್ದ ಬಂದ್ಬಿಡ್ತಾರ. ಕಾಯಿ ಇದು ಕ್ವಾಲಿಟಿ ಬಂದ್ಬಿಡ್ತಾ, ಒಂದ್ ಸ್ಪ್ರೇ ಮಾಡ್ಬಿಟ್ರೆ ಸಾಕು. 4-5 ದಿನದಾಗ ಇಷ್ಟು ಬಂತ ನೋಡ್ರಿ. ಹೌದಲ್ರಿ? 15 ದಿನ ಇಲ್ಲ 10 ದಿನಕ್ಕೆ ಬಂದು ನೋಡ್ರಿ. ಹೌದೌದು. ಇನ್ನ 10 ದಿವಸ ಬಂದು ನೋಡ್ಬೇಕ್ರಿ ನಾವು. ಆಕ್ಚುಲಿ ಈಗಿನ 10 ದಿವಸ ಬಂದು ನೋಡಿ ಹೊಲ ಬಿಟ್ಟು ಹೋಗಂಗಿಲ್ಲ. ಯಾಕ ಎಲ್ಲ ಕಾಯಿ ಸೆಟ್ಟಿಂಗ್ ಆಗಿಬಿಡ್ತಾರೆ. ಈಗ 3 ದಿವಸ 4 ದಿವಸ ಆಯ್ತು ಅಷ್ಟೇ ಕ್ರಾಸಿಂಗ್ ಚಲೋವಾಗಿ. 15 ದಿನ ಕೊಡ್ತಾರೆ, ಇನ್ನು 10 ದಿನಕ್ಕೆ ಬರ್ರಿ ನೋಡ್ರಿ. ಹೌದು, ಇವ್ರು ಬಂದಾಗಿದೆ ಹಿಂಗಿರ್ಲಿಲ್ಲ ಗಿಡ. ಹೌದು, ನಾವ್ ಬಂದ ಫಸ್ಟ್ ಎಲ್ಲಿ ಸಣ್ಣ ಗಿಡ ಇದ್ರು, ಈಗ ನೋಡ್ರಿ ಪೂರ್ತಿ ಮನುಷ್ಯನ ಹೇಳ್ತಾರೆ ಬೆಳತಿ. ಎಲ್ಲ ಒಂದ ಲೆವೆಲ್ ಬಂದವ್ರಿ ಸರ್. ಅದ ನೀವು ಡ್ರಿಪ್ಪಿಂಗ್ ಗೊಬ್ಬರ ಕೊಟ್ಟಿದ್ರೆ ಒಂದ ಲೆವೆಲ್ ನಾಗ ಇರ್ತಿದ್ವೇನ್ರಿ ಸರ್ ಗಿಡ? ಅದು ಒಂದ ಲೆವೆಲ್ ಅಂದ್ರೆ ಮೇಡಮ್ ಅದು ಹಿಂಗ್ ಮಾಡಕತ್ತಿದ್ರಿ, ಅದ್ರದೆಲ್ಲ ರೋಗ. ಈಗ ಇವ್ರು ನಮ್ಮ ಭೇಟಿ ಆದಾಗಿದ್ದ ನಾವೇ ಮಾಡಿವಿ, ಅದನ್ನ ಕಮ್ಮಿ ಮಾಡ್ತೀವಿ ಅಂತ ಬಂದ್ವಿ. ಈಗ ಅವ್ರಿಗೆ ಗೊತ್ತಾಗ್ತಾರೆ ನಮ್ಮ ಹುಡ್ರಿಗೆ, ಹೌದು ಬಿಡಪ್ಪ ಡ್ರಿಪ್ಪಿಂಗ್ ಗೊಬ್ಬರ ಕೊಡೋದು ಬೇಡ ಅಂತ ತರಂಗಿಲ್ಲ. ಈಗ ನೋಡ್ರು ಎಷ್ಟು ಡ್ರಿಪ್ ಗೊಬ್ಬರ ಕೊಡ್ರಿ ಈ ತರ ವೈಟ್ ವುಡ್ ಬರ್ತನ್ರಿ. ಬಿಳಿ ಬೇರುಗಳು ಹೆಂಗದ ನೋಡ್ರ, ಸಿಕ್ಕಾಪಟ್ಟೆ ಬೇರೆ. ಬೇರೆ ಡೆವಲಪ್ಮೆಂಟ್ ಮಾತ್ರ ಭಾರಿ ಆಗೈತೆ ನೋಡ್ರಿ. ಇದು ವೈಟ್ ರೋಡ್ ನೋಡ್ರಿ. ಈಗ ನಮ್ಗೆ ಅದ್ರ ಅನುಭವ ಆಗೈತಿ ಬಿಡ್ರಿ, ಡ್ರಿಪ್ಪಿಂದ ಹೊಡೆದು. ಹೌದಲ್ರಿ? ಗೊಬ್ಬರ ಹೆಂಗ್ ಕೊಟ್ಟಿವಿ ಹಂಗ ಲಾಸ್ ಆಗಿರ್ತದೆ. ಸರಿ ಮೇಡಮ್. ಸರಿ ಸರಿ, ಈಗ ನಮ್ಮ ರೈತರಿಂದ ಎಕ್ಸ್ಪೀರಿಯನ್ಸ್ ಇಂದ ಅವ್ರ ಅನುಭವದಿಂದ ನೀವೆಲ್ಲರೂ ಕೇಳಿದ್ರಿ ನಮ್ದು ಕೆಮಿಕಲ್ಸ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆಮೇಲೆ ಜಸ್ಟ್ ಈ ತರ ಸಾವಯವ ಮತ್ತೆ ಅದ್ರ ಜೊತೆ ನಮ್ ಡಾಕ್ಟರ್ ಸಾಯಿಲ್ ನ ಬೆಳೆಸ್ಕೊಂತ ಇದು ಕಾಂಬಿನೇಷನ್ ಬೆಳೆಸಿದ್ರೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ನೀವೆಲ್ಲ ಕೇಳಿದ್ರಿ. ಇವಾಗ ಅದಕ್ಕೆ ಎಲ್ಲ ರೈತರಿಗೂ ಹೇಳೋದೇನಂತಂದ್ರೆ ಡಾಕ್ಟರ್ ಸಾಯಿಲ್ ನ ಸಾವಯವ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆ ಯೂಸ್ ಮಾಡಿ, ಆಮೇಲೆ ನಿಮ್ದು ಬೆಳವಣಿಗೆನು ಚೆನ್ನಾಗಿ ನೋಡಿ, ಆಮೇಲೆ ಆದಾಯನು ಚೆನ್ನಾಗಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಈಗ ಕೊಪ್ಪಳ ಜಿಲ್ಲಾ ರೈತರಲ್ಲಿ ಟೋಟಲ್ ಆಗಿ ನಮ್ಮ ಸೀಡ್ಸ್ ಪ್ರೊಡಕ್ಷನ್ ಏರಿಯಾ ಇದೆ. ಈ ಎಲ್ಲಾ ರೈತರು ಬಳಸ್ತಾರ, ಅವ್ರಿಗೆ ಡಾಕ್ಟರ್ ಸಲ ಬೇಕಾಗಿರ್ತೈತಿ. ಅವ್ರ ಕಾಂಟ್ಯಾಕ್ಟ್ ಬೇಕಾಗಿ ಸರ್, ನಿಮ್ ನಂಬರ್ ಹೇಳ್ರಿ ಮೇಡಮ್.
ಓಕೆ ಓಕೆ, ಏನಿಲ್ಲ ಸರ್. ಈಗ ನಿಮ್ಗೆ ಏನಾದ್ರೂ ಇದ್ರದ್ದು ಡಾಕ್ಟರ್ ಸಾಯಿಲ್ ಬಗ್ಗೆ ಮಾಹಿತಿ ಬೇಕು, ಅದ್ರ ಬಗ್ಗೆ ಏನಾದ್ರೂ ತಿಳ್ಕೊಬೇಕಂತಂದ್ರೆ ನಮ್ದು ನಂಬರಿಗೆ ಕಾಲ್ ಮಾಡ್ಬೋದು ನೀವು. ನಮ್ದು ನಂಬರ್ ಏನಂತಂದ್ರೆ 9606989723. ಈ ಸಂಖ್ಯೆಗೆ ನೀವು ಕಾಲ್ ಮಾಡಿದ್ರೆ ನಾವು ಡಾಕ್ಟರ್ ಸಾಯಿಲ್ ಬಗ್ಗೆ ಏನೇ ಮಾಹಿತಿ ಇದ್ರು ನಿಮ್ಗೆ ಕೊಡ್ತೀವಿ. ನಿಮ್ದು ಗಿಡದಲ್ಲಿ ಏನೇ ತೊಂದರೆ ಇದ್ರು, ನಿಮ್ ಮಣ್ಣಿನಲ್ಲಿ ಏನೇ ತೊಂದರೆ ಇದ್ರು ಅದಕ್ಕೆ ಪರಿಹಾರ ಕೊಡಕ್ಕೆ ನಾವು ಮತ್ತೆ ನಮ್ ಸರ್ ಇಡೀ ಕೊಪ್ಪಳ ಜಿಲ್ಲೆದಲ್ಲೇನೆ ನಿಮ್ಗೋಸ್ಕರನೇ ಓಡಾಡ್ತಿರೋದು. ಅದಕ್ಕೆ ಈ ಸಂಖ್ಯೆಗೆ ಕಾಲ್ ಮಾಡಿ ಅಂತ ಹೇಳ್ತಾ ನಂದು 2 ಮಾತನ್ನ ಮುಗಿಸ್ತೀನಿ.